ಹಲೋ ಫ್ರೆಂಡ್ಸ್, ಇವತ್ತಿನ ನಮ್ಮ ಕತೆ ನಿಷ್ಪ್ರಯೋಜಕ ವ್ಯಕ್ತಿ. ಅವಂತಿಪುರ ಎಂಬುವ ರಾಜ್ಯವನ್ನು ಪರಿಪಾಲಿಸುವ ರಾಜ ಎದ್ದಿದ ತಕ್ಷಣ ರಾತ್ರಿ ಬಂದ ಒಂದು ಕನಸು ಬಗ್ಗೆ ಯೋಚನೆ ಮಾಡಿ ಆಶ್ಚರ್ಯ ಪಡ್ತಾನೆ. ಈ ಕನಸು ಕನಸಾಗಿ ಉಳ್ಕೋಬಾರ್ದು. ಮಂತ್ರಿನ ಕರೆದು ಕೂಡ್ಲೆ ಈ ಕನಸು ಬಗ್ಗೆ ಹೇಳ್ಬೇಕು. ಹಂಗಂತ ಒಬ್ಬ ಸೈನಿಕನನ್ನು ಕಳಿಸಿ ಮಂತ್ರಿಯನ್ನು ಕರ್ಕೊಂಡ್ ಬರಕ್ ಹೇಳ್ತಾನೆ. ನಾಣಿ ಕರೆದ್ರೆ ಅಂತೆ, ಇಷ್ಟೊಂದು ಮುಂಜಾನೆನೆ ನೀವು ಕರೆದಿರೋದಕ್ಕೆ ಕಾರಣ ಏನಂತ ತಿಳ್ಕೊಬೋದಾ? ಇಷ್ಟೊಂದು ಮುಂಜಾನೆನೆ ಗಡಿ ಬಿಡಿಯಿಂದ ಕರ್ಕೊಂಬಂದಿದ್ರಿಂದ ತಯಾರಾಗೋಕ್ಕೂ ಸಮಯ ಇಲ್ದಂಗೆ ಆಗೋಯ್ತು. ನಿನಗೆ ಹೆಣ್ಣನ್ನು ನೋಡ್ತಾ ಇಲ್ಲ ಮಂತ್ರಿಗಳೇ. ನನಗೆ ರಾತ್ರಿ ಬಂದಂಥ ಕನಸನ್ನ ನಿಜ ಮಾಡೋದಕ್ಕೆ ನಿಮ್ಮನ್ನ ಕರೆಸಿದ್ದೀನಿ. ದೇವ್ರೇ, ಇವನು ಎಷ್ಟು ಚೆನ್ನಾಗಿ ಪಾಲನೆ ಮಾಡೋಂಥ ರಾಜ ಆಗಿರೋದಕ್ಕೆ ಅವಾಗವಾಗ ಇವನಿಗೆ ಇಂಥ ಹುಚ್ಚ ಆಲೋಚನೆ ಏನಕ್ಕಾದ್ರೂ ಬರುತ್ತೋ ಹಂಗಂತ ಅನ್ಕೋತಾನೆ ಮಂತ್ರಿ. ಮಂತ್ರಿ, ನಾನಿನ್ನ ಹತ್ರ ಮಾತಾಡ್ತಾ ಇದ್ರೆ ನಿನ್ನಲ್ಲಿ ನೀನೇ ಯಾಕೆ ಮಾತಾಡ್ಕೊಳ್ತಾ ಇದೀಯಾ? ದೇಣಿ, ಅದು ನಿಮ್ಮ ದೊಡ್ಡತನನ ನಾನು ನೆನ್ಪು ಮಾಡ್ಕೊಳ್ತಾ ಇದ್ದೀನಿ. ನೀವು ಅನ್ಕೊಂಡ್ರೆ ಆಗದೆ ಇರೋವಂಥದ್ದು ಏನಿದೆ ಅನ್ಕೊತಾ ಇದ್ದೀನಿ. ಹಾಗಾದ್ರೆ ಕನಸನ್ನ ನಿಜ ಮಾಡ್ಕೊಳ್ಳೋದಕ್ಕೆ ಹೋಗೋಣವಾ? ಅಷ್ಟಕ್ಕೂ ನಿಮಗೆ ಬಂದಂಥ ಕನಸು ಏನಂತ ತಿಳ್ಕೊಬೋದಾ? ನಮ್ಮ ರಾಜ್ಯದಲ್ಲಿ ಅತಿ ಮೂರ್ಖ ಯಾರು ಅಂತ ತಿಳ್ಕೊಬೇಕು ಅನ್ನೋ ಕನಸು ಬಂದಿದೆ. ಅಷ್ಟೊಂದು ಮೂರ್ಖನಾಗಿ ಪ್ರವರ್ತನೆ ಮಾಡೋ ಮೂರ್ಖ ಯಾರು ಅಂತ ತಿಳ್ಕೊಬೇಕು ಅಂತ ನೋಡ್ತಾ ಇದ್ದೀನಿ. ಇವತ್ತಿನಿಂದಾನೆ ನಾವಿಬ್ಬರು ಮಾರುವೇಷದಲ್ಲಿ ಪ್ರಜೆಗಳ ಮುಂದೆ ಹೋಗಿ ಅತ್ಯಂತ ಮೂರ್ಖರಾಗಿರುವಂಥ ಮೂವರ ಬಗ್ಗೆ ತಿಳ್ಕೊಳ್ಳೋಣ. ಹಂಗಂತಾನೆ ಮಂತ್ರಿ. ಆಮೇಲೆ ರಾಜ ಮತ್ತೆ ಮಂತ್ರಿ ಇಬ್ಬರು ಮಾರುವೇಷದಲ್ಲಿ ಊರಲ್ಲಿ ತಿರುಗ್ತಿರ್ತಾರೆ. ಆಗ ಅವರು ಒಂದು ನದಿಯ ಬಳಿ ಬಟ್ಟೆ ಒಗಿತಿರುವ ಮಂಗಮ್ಮ ಹತ್ರ ಹೋಗ್ತಾರೆ. ಅಮ್ಮ, ನಾವು ರಾಜರ ಆಜ್ಞೆಯ ಮೇರೆಗೆ ಅತ್ಯಂತ ಮೂರ್ಖರು ಯಾರಂತ ತಿಳ್ಕೊಬೇಕು ಅಂತ ಬಯಸ್ತಾ ಇದ್ದೀವಿ. ನಿನಗ್ ಗೊತ್ತಿರೋಂತ ಅತ್ಯಂತ ಮೂರ್ಖ ವ್ಯಕ್ತಿ ಯಾರಂತ ಹೇಳ್ತೀರಾ? ಯಾವ ಕೆಲ್ಸಾನು ಇಲ್ದೆ ಮೂರ್ಖರನ್ನು ಹುಡುಕೋದೆ ಮೂರ್ಖತ್ವ ಅಂತಾರೆ. ಆ ಕೆಲ್ಸ ಮಾಡ್ತಿರುವ ನೀನು ಒಬ್ಬ ಮೂರ್ಖ. ರಾಜ ಆಜ್ಞೆ ಕೊಟ್ಟಿದ್ದಕ್ಕೆ ಮಾಡ್ತಿದ್ದೀನಿ ಅಂದೆ ಅಲ್ವಾ, ಅದಕ್ಕೆ ಹೇಳ್ತಿದ್ದೀನಿ. ಅಲ್ಲೇ ಕುತ್ಕೊಂಡಿದ್ದಾನಲ್ವಾ ರುದ್ರಯ್ಯ, ಅವನು ನನಗ್ ಗೊತ್ತಿರೋ ದೊಡ್ಡ ಮೂರ್ಖ. ಹಂಗಂತಾಳೆ ಮಂಗಮ್ಮ. ತಕ್ಷಣ ರಾಜ ಮತ್ತೆ ಮಂತ್ರಿ ಇಬ್ಬರು ರುದ್ರಯ್ಯ ಹತ್ರ ಹೋಗ್ತಾರೆ. ರುದ್ರಯ್ಯ ಒಡ್ದೋಗಿರುವ ಮರದ ರೆಂಬೆಗೆ ಉದುರೋಗಿರುವ ಎಲೆಗಳನ್ನು ಅಂಟಿಸ್ತಿರ್ತಾನೆ. ರುದ್ರಯ್ಯ, ಏನ್ ಮಾಡ್ತಾ ಇದೀಯಾ? ಮಾಡಕ್ಕೇನಿದೆ, 10 ಎಕರೆ ಜಮೀನಿದ್ರೆ ಮಕ್ಕಳಿಬ್ಬರಿಗೂ ಹಂಚಿದ್ದೀನಿ. ಅವರಿಬ್ರು ವ್ಯವಸಾಯ ಮಾಡ್ಕೊಳ್ತಾ ಇದ್ದಾರೆ. ಸಮಯಕ್ಕೆ ನನಗಷ್ಟು ಊಟ ಆಗ್ತಾ ಇದ್ದಾರೆ. ಖಾಲಿಯಾಗಿದ್ರೆ ಕಾಲ ಕಳೆಯೋಲ್ಲ ಅಂತ ಉದುರೋಗಿರೋ ಹೂವನ್ನ ಮತ್ತೆ ಕೊಂಬೆಗೆ ಅಂಟಿಸ್ತಾ ಇದ್ದೀನಿ. ಯಾವುದೋ ಒಂದು ವಿಧಾನದಲ್ಲಿ ಕಾಲ ಕಳಿಬೇಕಲ್ಲ. ಈ ರೀತಿ ಕೆಲ್ಸಕ್ಕೆ ಬರ್ತಾ ಇರೋಂಥ ಕೆಲಸ ಮಾಡ್ತಾ ಇರೋದ್ ಬದಲು ಏನಾದ್ರೂ ಕೆಲ್ಸಕ್ಕೆ ಬರೋಂಥ ಕೆಲಸ ಮಾಡ್ಬೋದಲ್ವಾ? ನಾನು ಮಾಡೋದು ಕೆಲ್ಸಕ್ಕೆ ಬರ್ದೇ ಇರೋ ಕೆಲಸ ಅಂದ್ರೆ ಹಂಗಂದ್ರೆ ರಂಗಾಣ ಮಾಡೋ ಕೆಲಸ ಮತ್ತೇನು? ಹಂಗಂತಂದಿದ ತಕ್ಷಣ ರಾಜ ಮತ್ತೆ ಮಂತ್ರಿ ಆ ಬೆಟ್ಟದ ಬಳಿ ಹೋಗ್ತಾರೆ. ಅಲ್ಲಿ ರಂಗ ಒಂದು ದೊಡ್ಡ ಕಲ್ಲಿನ ಮೇಲೆ ಕೂತ್ಕೊಂಡು ಕಬ್ಬಿಣವನ್ನು ಎತ್ಕೊಂಡು ಕಲ್ಲು ಗುಜ್ಜುತ್ತಾ ಇರ್ತಾನೆ. ರಂಗಯ್ಯ, ಏನ ಬಂಡೆ ಮೇಲೆ ಹಂಗಿಚ್ತಾ ಇದೆಯಲ್ಲ? ಏನಿಲ್ಲ ಸ್ವಾಮಿ, ನನ್ನ ಮಕ್ಕಳು ನಿನಗೆಷ್ಟು ವಯಸ್ಸಾಗಿದೆ, ಇನ್ನು ವ್ಯವಸಾಯ ಮಾಡ್ತಾ ಇದೆಯಲ್ಲ ಅಂತ ಹೇಳಿ ಕೆಲಸಕ್ಕೆ ನನಗೆ ಹೋಗಕ್ಕೆ ಬಿಡ್ತಾ ಇಲ್ಲ. ಅದಕ್ಕೆ ಕಾಲ ಕಳಿಬೇಕು ಅಂತ ಅದಕ್ಕೆ ಹಿಂಗೆ ಮಾಡ್ತಾ ಇದ್ದೀನಿ. ಈ ಬಂಡೆನ ಇಲ್ಲಿಂದ ನಾನು ತಳಿದ್ರೆ ಪಾಕದೂರ್ಗೆ ಹೋಗೋಕ್ಕೆ ಒಂದು ಹೆಜ್ಜೆ ನಾನು ಕಡಿಮೆ ಮಾಡ್ಬೋದು. ನೀನು ಈ ರೀತಿ ಮಾಡಿದ್ರೆ ಆಗುತ್ತಾ ಕೆಲಸ? ಕೆಲಸ ಆಗ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ಕೊಂಡ್ರೆ ಸಾಕಾಗುತ್ತೆ. ನೀವ್ಯಾಕೆ ಅದಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊತಿದ್ದೀರಾ? ಒಂದು ವೇಳೆ ಮರದ ಹತ್ರ ಇರೋ ಸುಬ್ಬಣ್ಣನ ಬಗ್ಗೆ ಏನ್ ಹೇಳ್ತೀರಾ ನೀವು? ಹಂಗಂತಂದಿದ ತಕ್ಷಣ ಅವರಿಬ್ಬರು ನದಿಯ ಬಳಿ ಹೋಗ್ತಾರೆ. ಅಲ್ಲಿ ಸುಬ್ಬಯ್ಯ ನದಿ ನೀರನ್ನು ಅವನ ಕೈಯಲ್ಲಿ ಎತ್ಕೊಂಡು 1 ಮೈಲು ದೂರದಲ್ಲಿರುವ ಮರದ ಬಳಿ ತಗೊಂಡು ಹೋಗ್ತಾನೆ. ಅಲ್ಲಿಗೋಗಷ್ಟೊತ್ತಿಗೆ ಅವನ ಕೈಯಲ್ಲಿ 2-3 ಹನಿ ನೀರು ಕೂಡ ಮಿಕ್ತಾ ಇರ್ಲಿಲ್ಲ. ಅದನ್ನ ನೋಡಿದ ರಾಜು ಅವನ ಹತ್ರ ಹೋಗಿ, ಸುಬ್ಬಯ್ಯ, ಹೀಗೆ ಅಂಗೈಯಲ್ಲಿ ನೀರು ಹಿಡ್ಕೊಂಬರೋದ್ರ ಬದಲು ಯಾವ್ದೋ ಗಿಂದೆ ತಗೊಂಬಂದ್ ನೀರು ಹಾಕ್ಬೋದಲ್ವಾ? ನಾನು ಚಿಕ್ಕ ವಯಸ್ಸಿಂದ ಈ ಮರನ ನೋಡ್ತಾ ಇದ್ದೀನಿ. ಈ ಮರ ಅದ್ರ ಸುತ್ತ ಎಷ್ಟು ಮರ ಬೆಳೆದ್ರು, ಎಷ್ಟು ಜೋರಾದ ಗಾಳಿ ಬಂದ್ರೇನು ಸ್ವಲ್ಪನೂ ಅಲ್ಲಾಡ್ದೇನೆ ಅದ್ರ ಪ್ರಯಾಣನ ನಿಲ್ಲಿಸ್ದೆ. ಎಲ್ಲದಕ್ಕೂ ತಡ್ಕೊಂಡು ಬೆಳೀತಾನೇ ಇದೆ. ಆದರೆ ನಾನು ಎಷ್ಟೇನು ಸಂಪಾದನೆ ಮಾಡಿದ್ರು ಕೂಡ ನನ್ನ ಮಕ್ಕಳಿಗೆ ಒಬ್ಬರಂದ್ರೆ ಒಬ್ಬರಿಗೆ ಪ್ರೇಮನ ಸಂಪಾದನೆ ಮಾಡೋಕ್ಕಾಗಿಲ್ಲ. ಅವರಿಬ್ರು ಯಾವಾಗ್ಲೂ ಯಾವುದೋ ಕಾರಣಕ್ಕೆ ಜಗಳ ಆಡ್ತಾನೆ ಇರ್ತಾರೆ. ಅದನ್ನ ನೋಡೋಕ್ಕಾಗಿದೆ. ಈಗ ಈ ಮರದ ಹತ್ರಕ್ಕೆ ಬಂದು ಧೈರ್ಯ ತಗೊಳ್ತಾ ಇರ್ತೀನಿ.
ನೀವು ಹೇಳ್ದಂಗೆ ಯಾವುದೋ ಒಂದು ಬಿಂದಿಗೆಯಲ್ಲೋ ಅಥವಾ ಬಕೆಟಲ್ಲೋ ನೀರು ತಗೊಬಂದು ಹಾಕ್ಬೋದು. ಆದರೆ ಹಂಗೆ ಹಾಕಿದ್ರೆ 2 ನಿಮಿಷದಲ್ಲಿ ಕೆಲಸ ಆಗ್ಬಿಡುತ್ತೆ. ಆಮೇಲೆ ಮತ್ತೆ ಅದೇ ಮನೆಯಾಗ ಹೋಗ್ಬೇಕು. ಆಮೇಲೆ ಅಣ್ಣ ತಮ್ಮಂದ ಜಗಳ ನೋಡಬೇಕು. ಅದಕ್ಕೆ ರಾತ್ರಿ ಆಗೋವರೆಗೆ ಮರಕ್ಕೆ ನೀರು ಹಾಕ್ತಾನೆ ಇರ್ತೀನಿ. ರಾತ್ರಿ ಆದಮೇಲೆ ಮನೆಗೆ ಹೋಗಿ ಮಲ್ಕೊಳ್ತೀರಿ. ಮತ್ತೆ ಮುಂಜಾನೆ ಬಂದು ಇದೇ ಕೆಲಸ. ಅದು ಸರಿ, ಹಂಗಿರ್ಲಿ. ಈ ರೀತಿ ಕೆಲ್ಸಕ್ಕೆ ಬರ್ದಿರೋದನ್ನ ಕೆಲಸ ಮಾಡಿ ಸಮಯ ವ್ಯರ್ಥ ಮಾಡೋದ್ರ ಬದಲು ಯಾವ್ದಾದ್ರು ಕೆಲ್ಸಕ್ಕೆ ಬರೋದ ಕೆಲಸ ಮಾಡ್ಬೋದಲ್ವಾ? ಅಯ್ಯೋ, ನನಗೆ ಸಂಪಾದನೆ ಮಾಡಬೇಕು ಅನ್ನೋ ಆಸೆ, ಸಂಪಾದನೆ ಮಾಡೋ ನಂಬಿಕೆ ಎರಡೂ ಹೋಗಿದೆ. ರಾಮ ಕೃಷ್ಣ ಅಂತ ಕಾಲ ಕಳೀತಾ ಇದ್ದೀನಿ. ಈಗ ನಾನು ಕಾಲ ವ್ಯರ್ಥ ಮಾಡೋದು ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ? ಅಸಲಿಗೆ ನಾನು ಮಾಡೋದು ಕೆಲ್ಸಕ್ಕೆ ಬಾರ್ದಿರೋ ಕೆಲಸ ಆದರೆ ರಾಜು ಮಾಡೋದು ಕೆಲ್ಸಕ್ಕೆ ಬರ್ದಿರೋ ಕೆಲಸ ಅಲ್ವಾ? ಯಾರೋ ಹೇಳ್ತಾ ಇದ್ರು ಕೇಳಿದೆ. ಅವರು ಅತ್ಯಂತ ಮೂರ್ಖರು ಯಾರಂತ ಹುಡ್ಕೋ ಕೆಲ್ಸಕ್ಕೂ ಹೋದ್ರಂತೆ. ಅದಕ್ಕಿಂತ ಮೂರ್ಖತನದ ಕೆಲಸ ಇನ್ನೊಂದು ಇದೆಯಾ ಸ್ವಾಮಿ? ನನಗೆ ಗೊತ್ತಿರೋ ಅತ್ಯಂತ ದೊಡ್ಡ ಮೂರ್ಖರು ಅಂದರೆ ಅವರೇ. ನಾನಾದರೂ ನಾನು ವಯಸ್ಸಾದ್ಮೇಲೆ ಮಾಡೋಕ್ಕೆ ಏನು ಕೆಲಸ ಇಲ್ಲ ಅಂತ ಹಿಂಗೆ ಮಾಡ್ತಾ ಇದ್ದೀನಿ. ಆದರೆ ಅವರು ಪ್ರಜೆಗಳನ್ನೆಲ್ಲ ರಕ್ಷಣೆ ಮಾಡೋ ಅಂಥ ಜವಾಬ್ದಾರಿ ಪಕ್ಕಕ್ಕಿಟ್ಟು ಈ ರೀತಿ ಕೆಲ್ಸಕ್ಕೆ ಬಾರ್ದಿರೋದು ಕೆಲಸ ಮೇಲೆ ಸಮಯ ವ್ಯರ್ಥ ಮಾಡ್ತಾವ್ರೆ. ಇದೆಲ್ಲ ಯಾವ ರೀತಿ ನ್ಯಾಯ ನೀವೇ ಹೇಳಿ? ಹಂಗಂತಾನೆ ರಾಜು ಮತ್ತೆ ಮಂತ್ರಿ ಅಲ್ಲಿಂದ ಹೊರಟೋಗ್ತಾರೆ. ಸ್ವಲ್ಪ ತಾದ್ಮೇಲೆ ಕತ್ಲಾಗತ್ತೆ. ರಾಜು ಅವರ ಕೊಠಡಿಯೊಳಗಡೆ ಹೋಗ್ತಾರೆ. ಮಂತ್ರಿನ ಉದ್ದೇಶಿಸ್ತಾ ಈಗಂತಾನೆ, ಮಂತ್ರಿವರ್ಯ, ಇವತ್ತು ನಾವು ಇಷ್ಟೊಂದು ಜನ ಭೇಟಿಯಾದ್ವಲ್ಲ, ನೀವೇ ಹೇಳಿ, ಇವತ್ತು ನಾವು ಭೇಟಿಯಾದವರಲ್ಲಿ ನಿಮಗೆ ಅತ್ಯಂತ ಮೂರ್ಖರನ್ಸಿದ್ದು ಯಾರು? ದಣಿ, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಹೇಳ್ತೀನಿ ದಣಿ. ಆಯ್ತು, ಹೇಳು. ದಣಿ, ಇವತ್ತು ನಾನು ಭೇಟಿಯಾದ ವ್ಯಕ್ತಿಗಳು 4 ಜನ. ಒಬ್ಬ ರುದ್ರಯ್ಯ, ರಂಗಯ್ಯ, ಸುಬ್ಬಯ್ಯ. ಇವ್ರು 3 ಜನ ತಾವು ಮಾಡಬೇಕಾದ ಸಮಯದಲ್ಲಿ ಕೆಲಸ ಮಾಡಿ ಈಗ ಮಾತ್ರ ಬೇರೆ ಬೇರೆ ಕಾರಣ ಆಗಿರೋದ್ರಿಂದ, ಯಾವ ಕೆಲಸನೂ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಗೊತ್ತಿರೋ ಯಾವುದೋ ಒಂದು ಕೆಲಸ ಮಾಡಿ ಸಮಯನ ಕಳೀತಾ ಇದ್ದಾರೆ. ಆಯ್ತು, ಮತ್ತೆ ನೀನು ನನಗೆ ಗೊತ್ತಿಲ್ಲದೆ ಭೇಟಿಯಾಗಿರೋ ಆ 4ನೇ ವ್ಯಕ್ತಿ ಯಾರು? ಇನ್ಯಾರು? ಅದು ನೀವೇ. ಅವ್ರ ಈ ರೀತಿ ಕಾಲಕ್ಷೇಪ ಮಾಡೋದಕ್ಕೆ ಕಾರಣ ಅವ್ರಿಗೆ ಯಾವ ಕೆಲಸನೂ ಇಲ್ಲದೆ ಇರೋದು. ಆದರೆ ನೀವು ಆ ರೀತಿ ಅಲ್ವಲ್ಲ ದಣಿ. ನಿಮಗೆ ಮಾಡೋದಕ್ಕೆ ಸಾಕಷ್ಟು ಕೆಲಸ ಇದೆ. ಈ ರಾಜ್ಯದ ಜವಾಬ್ದಾರಿ ಎಲ್ಲ ನಿಮ್ಮ ಮೇಲೇ ಇದೆ. ಆದರೂ ಕೂಡ ಯಾವುದೋ ಕೆಲ್ಸಕ್ಕೆ ಬರ್ದಾರ ಕೆಲಸ ಹಿಡ್ಕೊಂಡು ರಾಜ್ಯದಲ್ಲಿ ಅತ್ಯಂತ ಮೂರ್ಖರು ಯಾರು ಅಂತ ಹುಡುಗೋ ಕೆಲ್ಸಕ್ಕೆ ಹೋದ್ರಿ. ನಿಮ್ಮ ಆಲೋಚನೆನೇ ತುಂಬ ಮೂರ್ಖತನದ್ದು. ನಾನಿವತ್ತು ಭೇಟಿಯಾದವರಲ್ಲಿ ನೀವೇ ನಮಗೆ ಮೂರ್ಖರ ಥರ ಕಾಣಿಸಿದ್ರಿ. ಮಂತ್ರಿ ಮಾತಾಡಿದ ಮಾತಲ್ಲಿ ಏನ್ ಉದ್ದೇಶ ಇದೆ ಅಂತ ರಾಜನ್ಗೆ ಅರ್ಥ ಆಗತ್ತೆ. ಮಂತ್ರಿ, ನೀ ಹೇಳಿದ ಮಾತಿಂದ ನನಗೆ ಪ್ರಜ್ಞೆ ಬಂತು. ಇಷ್ಟು ದಿನ ನಾನು ನನಗಿಷ್ಟ ಬಂದಂಗೆ ಇರಬೇಕು ಅಂದ್ಕೊಂಡಿದ್ದೆ. ಆದರೆ ನಾನು ಮಾಡೋಂಥ ಕೆಲವು ಕೆಲಸ ನಿಮಗೆ ತುಂಬ ಕಷ್ಟ ಕೊಡ್ತಾ ಇದೆ ಅಂತ ನನಗೆ ಅರ್ಥ ಆಯಿತು. ಕಷ್ಟ ಅಲ್ಲ ಪ್ರಭು, ನಿಮ್ಮ ರಾಜ್ಯ ಆಡಳಿತದ ಬಗ್ಗೆ ಯಾರೂ ಏನು ಹೇಳಲ್ಲ. ಆದರೆ ಆಗಾಗ ನಿಮಗೆ ಬರೋಂಥ ಸ್ವಲ್ಪ ಆಲೋಚನೆಗಳು ರಾಜ್ಯಕ್ಕೆ ಆಗಲಿ ನಿಮಗೆ ಆಗಲಿ ಸ್ವಲ್ಪನೂ ಉಪಯೋಗ ಇಲ್ಲ. ಮತ್ತೆ ಶಾರೀರಿಕ ಸಮಯದ ಜೊತೆಗೆ ಸಮಯನೂ ವ್ಯರ್ಥ. ಈ ರೀತಿ ಕೆಲಸ ಅಲ್ಲದೆ ರಾಜ್ಯಕ್ಕೆ ಸಂಬಂಧಪಟ್ಟ ಒಂದು ಕಾರ್ಯಾಚರಣೆಯಲ್ಲಿ ಸಮಯ ಕಳೆದ್ರೆ ಅದೆಲ್ಲರಿಗೂ ಉಪಯೋಗನೇ ಅಲ್ವ ದಣಿ? ಸಾಕಷ್ಟು ಜನ ಪ್ರಜೆಗಳು ನೀವು ಮಾಡೋ ಕೆಲಸದಿಂದನೇ ನೀವು ಈ ರೀತಿ ಮಾಡಿದ್ರು ಅವರು ಏನು ಹೇಳ್ದಾನೆ ಇದ್ದಾರೆ. ಸ್ವಲ್ಪ ದಿನ ಆದಮೇಲೆ ನಿಮ್ಮ ಕೆಲಸಗಳು ಮಿತಿ ಮೀರಿದ್ರೆ ಪ್ರಜೆಗಳೇ ನಮ್ಮ ವಿರುದ್ಧ ತಿರುಗಿ ಬೀಳುವಂಥ ಸಮಯ ದೂರ ಇಲ್ಲ. ಹೌದು ಮಂತ್ರಿ, ನೀವು ಹೇಳಿರೋದ್ರಲ್ಲಿ ನಿಜವಾದ ಅರ್ಥ ನನಗೆ ಈಗಲೇ ಅರ್ಥ ಆಯಿತು. ಇವತ್ತಿಂದ ಅನಾವಸರವಾದ ವಿಷಯನ ಬಿಟ್ಟು ಪ್ರಜೆಗಳಿಗೆ ಉಪಯೋಗ ಅಂತ ವಿಷಯದ ಮೇಲೆ ದೃಷ್ಟಿ ಇಡ್ತೀನಿ. ಹಂಗಂತಾನೆ ಅದನ್ ಕೇಳಿಸ್ಕೊಂಡು ಮಂತ್ರಿ ಕೂಡ ಸಂತೋಷಿಸ್ತಾನೆ. ಇವತ್ತಿನ ಕತೆ ಇದು. ಮತ್ತೊಂದು ಕಥೆಯ ಜೊತೆ ಭೇಟಿಯಾಗೋಣ.